ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ವರ್ಚುವಲ್ ಮೂಲಕ ಬೀದರ್ ಜಿಲ್ಲೆಯ 3 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಚಾಲನೆ ನೀಡಿದ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ. ಚಟ್ನಳ್ಳಿ ಗ್ರಾಮದ ಕುಷ್ಠರೋಗಿಗಳ ಬಡಾವಣೆಯಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಕುಷ್ಠರೋಗಿಗಳಿಗೆ ಬಟ್ಟೆ ವಿತರಿಸಿದ ಡಾಕ್ಟರ್ ಸಾಲಿತ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್. ಬೀದರ್ ಜಿಲ್ಲೆಯ ಸ್ಟಾರ್ ರೈತ ಸಾಧಕರಿಗೆ ವಿಜಯ ಕರ್ನಾಟಕ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ. ಹಿರಿಯ ಸಾಹಿತಿ ಮಹಿಪಾಲ್ ರೆಡ್ಡಿ ಮುನೂರು ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಕವಿ ಲೇಖಕ ದಿವಂಗತ ಹುಡುಗಿ ಅವರಿಗೆ ಅಮ್ಮ ಪ್ರಶಸ್ತಿ ಪ್ರದಾನ. ಮರಣ ತಪ್ಪಿಸಲು ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು ಸಾಂಸ್ಥಿಕ ಹೆರಿಗೆ ಅರಿವು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಸಲಹೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಜನಮನಸೊಳಗೊಂಡ ಜನಪರ ಉತ್ಸವದ ಕಲಾ ಪ್ರದರ್ಶನ ಕಾರ್ಯಕ್ರಮ. ಸುದ್ದಿಯ ವಿವರಗಳು. ಡಿಸೆಂಬರ್ 19ರಂದು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಬೀದರ್ ಜಿಲ್ಲೆಯ ಬೀದರ್ ಔರಾದ್ ಮತ್ತು ಬೀದರ್ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ 725 ಕೋಟಿ ರೂಪಾಯಿ ವೆಚ್ಚದ ಬೀದರ್ ಜಿಲ್ಲೆಯ 3 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ದೆಹಲಿಯಿಂದ ವರ್ಚುವಲ್ ಮೂಲಕ ಶಿಲಾನ್ಯಾಸವನ್ನು ನೆರವೇರಿಸಿ ಮಾತನಾಡುತ್ತಾ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿಯಲ್ಲಿ ಪ್ರಗತಿದತ್ತ ಸಾಗಿದೆ ಎಂದರು. ನವದೆಹಲಿಯಿಂದ ವರ್ಚುವಲ್ ಮೂಲಕ ಬೀದರ್ ಜಿಲ್ಲೆ ಸೇರಿದಂತೆ ದೇಶದಂತ 10,904 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ 1,197 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಬೀದರ್ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯ ಪ್ರಗತಿ ಪಥದಂತ ಸಾಗುತ್ತದೆ ಎಂದರು. ದೇಶದಲ್ಲಿ ಸುಮಾರು 71 ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 2,394 ಕಿಲೋಮೀಟರ್ ರಸ್ತೆ ಕಾಮಗಾರಿ 70% ಪೂರ್ಣಗೊಂಡಿದೆ ಎಂದರು. 1,170 ಕಿಲೋಮೀಟರ್ ಸೇರಿ 45 ವಿವಿಧ ರಸ್ತೆ ಕಾಮಗಾರಿಗಳು ಸುಮಾರು 25 ಕೋಟಿ ರೂಪಾಯಿಗಳಲ್ಲಿ ಕೈಗೊಳ್ಳಲಾಗಿದೆ ಎಂದರು. ರಾಷ್ಟ್ರೀಯ ಹೆದ್ದಾರಿ 150ರ ರಾಷ್ಟ್ರೀಯ ಹೆದ್ದಾರಿ ಗುಲ್ಬರ್ಗಾ ಬೈಪಾಸ್ ಕಾಮಗಾರಿಯೂ ಸಹ ಪ್ರಗತಿ ಪಥದಲ್ಲಿದೆ ಎಂದರು. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಮಾತನಾಡುತ್ತಾ ರಾಜ್ಯಗಳ ಮಧ್ಯೆ ಸಂಪರ್ಕ ಕಲ್ಪಿಸಲು ರಾಷ್ಟ್ರೀಯ ಹೆದ್ದಾರಿಗಳು ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿವೆ ಎಂದರು. ಕೇಂದ್ರ ಮಾಜಿ ಸಚಿವ ಎಂ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡುತ್ತಾ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶವೆಂದು ನಾಮಕರಣ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರುವ ಅನುದಾನವನ್ನು ರಾಜ್ಯದ ಎಲ್ಲ ಭಾಗಗಳಿಗೆ ಸಮನಾಗಿ ಹಂಚಿಕೆ ಮಾಡಬೇಕು ಎಂದರು. ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬಾ ಅವರು ಮಾತನಾಡುತ್ತಾ ದೇಶ ಸ್ವಾತಂತ್ರ್ಯ ಪಡೆದ 73 ವರ್ಷಗಳ ನಂತರ ಬೀದರ್ ಜಿಲ್ಲೆಯಲ್ಲಿ 725 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ನವದೆಹಲಿಯಿಂದ ವರ್ಚುವಲ್ ಮೂಲಕ ಶಿಲಾನ್ಯಾಸ ನೆರವೇರಿಸಿದ್ದಾರೆ ಎಂದರು. ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಬೀದರ್ ಔರಾದ್ ನೌಬಾದ್ ಭಾಲ್ಕಿ ಮತ್ತು ಬೀದರ್ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳಿಗೆ ದೆಹಲಿಯಿಂದ ವರ್ಚುವಲ್ ಶಿಲಾನ್ಯಾಸವನ್ನು ನೆರವೇರಿಸಿದ ಐತಿಹಾಸಿಕ ಕ್ಷಣ ಇದಾಗಿದೆ ಎಂದರು. ನವದೆಹಲಿಯಿಂದ ನಡೆದ ವರ್ಚುವಲ್ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಸೇರಿದಂತೆ ಅನೇಕರು ಇದ್ದರು. I now request Executive Engineer Nagappa to kindly give a bouquet of flowers and shawl to Honorable MP I request Mandesh to kindly felicitate Hanumantrao Kubba. जिसको करना है Gives me immense pleasure to welcome you all on the occasion of Foundation's Day and dedication ceremony on behalf of Ministry of Road 35 kilometers. During the next 3-year period, 69 more works will be implemented at a cost of 68,000 per state. On this auspicious day, foundation stone is being laid for 25 national highway projects and 8 national highway projects are being dedicated to the nation. Our leadership, 5,708 kilometers of highways have been constructed at a
A Sagarmala convergence of 4 port projects of 125 km at rupees 3,000 crore will improve connectivity to minor ports of Belekeri and Honavar. Besides, 277 km of coastal roads will improve connectivity in the coastal region. And Gulbarga bypass on NH 150, the DPR is in progress. Your 2 projects are already under consideration, but after getting land acquisition only I can start the project, where I need your help for that. I once again already Prahlad Joshi today dropped the flyover of Hubli because his demand was that he want to take independent program. So also that flyover was sanctioned, and we are using the new technology in it, where we are going to reduce the cost. We don't want to compromise with the quality, but we want to use the international successful practices and the technology in the road construction by which we can reduce the cost. Today also Prahlad is here. I am going to again in the second program, we will make the Bhumi Pujan for his flyover in East constituency. I am also happy that whatever the demand where you are giving to me, when I get opportunity to resolve your issue, that is really a great satisfaction for me. I am really happy that I am doing something for the people, and exactly what my feeling is that politics is an instrument of socio-economic reform, where my duty is to how to get the things done for the country, for the society. So always our government is very proactive, progressive, and we are very much pro-supporting to Karnataka to develop as one of the development states in the country. I am giving my all thanks to all MLAs, MPs, ministers, and also our honorable senior leader, our ex-Prime Minister Mr. Devegowda ji, Kharge ji, and all the blessing of all the senior leaders. We will 100% achieve the goal, and we will satisfy your dreams. Once again, thank you very much. Namaskar. Since from 2014, I am watching for about 5 years in Lok Sabha the way in which we handle the entire department and how best we are trying to improve feeding the success of the highways and the connectivity to the entire country is one of the laudable progress we have made, adopting the new technology, and every day the progress, earlier what was there and what is now, it is unimaginable. And one more thing I have found out about the Honorable Surface Transport Minister, irrespective of the parties, whichever party he may belong, he never. आपको मालूम है हैदराबाद कर्नाटक जिसको आप कल्याण कर्नाटक के नाम से जानते हैं, तो मैं आपसे रिक्वेस्ट करूंगा कि येडियुरप्पा जी यही है, उनसे भी रिक्वेस्ट करूंगा, काजोल साहब है, इन सभी से ये रिक्वेस्ट करूंगा जो आप देते हैं, देने के बाद उसका डिस्ट्रीब्यूशन भी ठीक ढंग से हो और पैसे जो रिलीज करते हैं बजट सबको उसको इक्वल मिले। नहीं तो क्या होता है, जिसका काम पहला हो जाता है उसको फंड पहले रिलीज करते हैं, दूसरा काम को रिलीज नहीं करते, उसका काम पे रुक जाता है, उनकी दिक्कतें रहती है। तो मैं आपसे स्पेसिफिकली विनती करूंगा कि आपने ये मीटिंग बहुत ही अच्छी तरीके बुलाए और मुझे बड़ी खुशी हो गई कि पहली बार ऐसी मीटिंग हो रही है और पहले मिनिस्टर आप काम कर रहे हैं, तो उसी तरीके से आपके काम को नाम होना है और आगे बढ़ना है, तो कि हमारे चीफ मिनिस्टर उसको बैक करें और जिस एरिया में आप सीआरओ फंड दिए वो काम को भी जल्दी अप्रूवल करके वहां पर भी पैसे रिलीज करने की कोशिश करें। ಇವತ್ತು ಬೀದರ ಜಿಲ್ಲೆಗೆ ಸಂಪರ್ಕ ಕ್ರಾಂತಿ ಅಂದಿದ್ದರೂ ತಪ್ಪಾಗಲಾರದು. ಭಾರತ ಸ್ವತಂತ್ರ ಸಿಕ್ಕಿ 73 ವರ್ಷಗಳಲ್ಲಿ ಪ್ರಥಮ ಬಾರಿಗೆ
ಕೇವಲ ಬೀದರ್ ಜಿಲ್ಲೆಯಲ್ಲಿರುವಂಥ 3 ಯೋಜನೆಗಳ ಒಂದು ಅಂದಾಜು ವೆಚ್ಚ 725 ಕೋಟಿಗೆ ಮೇಲ್ಪಟ್ಟು, ಅದು ಬೀದರ್ ಔರಾದ್ ರಸ್ತೆ, ಬೀದರ್ ಹುಮ್ನಾಬಾದ್ ರಸ್ತೆ ಮತ್ತು ನೌಬಾದ್ ಹತ್ತಿರ ಒಂದು ಮೇಲ್ಸೇತುವೆಯ ಕಾಮಗಾರಿಯನ್ನು ಸೇರಿಕೊಂಡು ಇಂತಹ ಒಂದು ಬೀದರ್ ಜಿಲ್ಲೆಗೆ ಐತಿಹಾಸಿಕ ದಿನದ ಇವತ್ತು ಸಂಪೂರ್ಣವಾಗಿ ಈ ಒಂದು 3 ಯೋಜನೆಗಳು ಕೇಂದ್ರ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿಜಿಯವರು ಮುಖ್ಯ ಅತಿಥಿಗಳ ರೂಪದಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು 3 ಯೋಜನೆಗಳು ಇವತ್ತು ಶಂಕುಸ್ಥಾಪನೆಯಾಗಿದೆ. ಇಂತಹ ಒಂದು ಐತಿಹಾಸಿಕ ದಿನಕ್ಕೆ ಸಂಪೂರ್ಣವಾದ ಬೀದರ್ ಜನ ಸಾಕ್ಷಿಯಾಗಿದ್ದಾರೆ. ಅದಕ್ಕೆ ನಾನು ನಮ್ಮ ಸಂಪೂರ್ಣ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಮಾನ್ಯ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಕೇಂದ್ರ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ನಿತಿನ್ ಗಡ್ಕರಿಜಿಯವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಜಿಯವರಿಗೆ ಹಾಗೂ ನಮ್ಮ ಜಿಲ್ಲೆಯ ಪ್ರಭಾರಿ ಸಚಿವರಾದಂಥ ಪ್ರಭು ಚವ್ಹಾಣ್ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ MLCಗಳಾದಂಥ ಮಲ್ಕಾಪುರಿ ಅವರು, ಅರಳಿ ಅವರು ಮತ್ತು KSIDCಯ ಅಧ್ಯಕ್ಷರಾದಂಥ ಬೆಲ್ದಳೆ ಅವರು, BD ಅಧ್ಯಕ್ಷರಾದಂಥ ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಚಟ್ನಳ್ಳಿ ಗ್ರಾಮದಲ್ಲಿರುವ ಸುಮಾರು 50ಕ್ಕೂ ಅಧಿಕ ಕುಷ್ಠರೋಗಿಗಳ ಕುಟುಂಬಗಳೊಂದಿಗೆ ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಖಾಸಗಿ ಕಣ್ಣಿನ ಆಸ್ಪತ್ರೆಗಳಲ್ಲಿ ಒಂದಾದ ಡಾಕ್ಟರ್ ಸಾಲೆನ್ಸ್ ಕಣ್ಣಿನ ಆಸ್ಪತ್ರೆಯ ನಿರ್ದೇಶಕಿಯಾಗಿರುವ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರು ಕ್ರಿಸ್ಮಸ್ ತಿಂಗಳ ಅಂಗವಾಗಿ 100 ಕುಷ್ಠರೋಗಿಗಳಿಗೆ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಬಟ್ಟೆ ಹಾಗೂ ಊಟ ವಿತರಣೆ ಮಾಡಿ ಮಾನವೀಯತೆ ಮೆರೆದ ವಿಶೇಷ ವರದಿ ಇಲ್ಲಿದೆ ನೋಡಿ. ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರು ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದಲ್ಲಿರುವ ಕುಷ್ಠರೋಗಿಗಳ ಬಡಾವಣೆಗೆ ಹೋಗಿ ಕುಷ್ಠರೋಗಿಗಳ 50 ಕುಟುಂಬಗಳ ಕುಷ್ಠರೋಗಿಗಳಿಗೆ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಹೊಸ ಬಟ್ಟೆಗಳು ವಿತರಣೆ ಮಾಡಿದರು. ಅಲ್ಲದೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು. ಕ್ರಿಸ್ಮಸ್ ತಿಂಗಳ ಅಂಗವಾಗಿ ಕುಷ್ಠರೋಗಿಗಳು ಹರ್ಷ ಉಲ್ಲಾಸದಿಂದ ಭಜನೆ ಮಾಡಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರು ಮಾತನಾಡುತ್ತಾ 1984ರಲ್ಲಿ ಡಾಕ್ಟರ್ SC ಸಾಲೆನ್ಸ್ ಅವರು ಕುಷ್ಠರೋಗಿಗಳ ಸೇವೆ ಸಲ್ಲಿಸಲು ಸಂಸ್ಥೆಯೊಂದು ಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮೂಲಕ ಸುಮಾರು 50 ಕುಷ್ಠರೋಗಿಗಳ ಕುಟುಂಬಕ್ಕೆ ಮನೆಗಳು ನಿರ್ಮಾಣ ಮಾಡಿಕೊಟ್ಟಿಲ್ಲದೆ ಆ ಕುಷ್ಠರೋಗಿಗಳಿಗೆ ಆರೈಕೆ ಸಹ ಮಾಡಿದರು. ನನ್ನ ತಂದೆ ಹಾಗೂ ತಾಯಿಯವರು ಹಾಕಿಕೊಂಡು ಬಂದಿರುವ ಸಾಮಾಜಿಕ ಕಾರ್ಯವನ್ನು ನಾನು ಕಳೆದ 20 ವರ್ಷಗಳಿಂದ ಮುಂದುವರಿಸಿಕೊಂಡು ಬರುತ್ತಿದ್ದೇನೆ ಎಂದರು. ಚಟ್ನಳ್ಳಿ ಗ್ರಾಮದಲ್ಲಿರುವ ಕುಷ್ಠರೋಗಿಗಳ ಬಡಾವಣೆಯ ನಿವಾಸಿ ಶಿವಾಜಿರಾವ್ ಅವರು ಮಾತನಾಡುತ್ತಾ ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರು ಇಲ್ಲಿಯ ಕುಷ್ಠರೋಗಿಗಳಿಗೆ ಊಟ, ಬಟ್ಟೆ, ವಸತಿ ನೀಡುವ ಮೂಲಕ ನವ ಜೀವನ ಕಲ್ಪಿಸಿದ್ದಾರೆ ಎಂದರು. ವಯೋವೃದ್ಧ ಮಹಿಳೆಯೊಬ್ಬರು ಮಾತನಾಡುತ್ತಾ ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರು ನನ್ನ ಪಾಲಿಗೆ ಕಣ್ಣು ಕೊಟ್ಟ ಮಹಾ ತಾಯಿಯಾಗಿದ್ದಾರೆ. ನನಗೆ BP ಹೆಚ್ಚಾಗಿ ಕಣ್ಣು ಕಾಣುತ್ತಿರಲಿಲ್ಲ. ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಸುಮಾರು 50,000 ರೂಪಾಯಿಗಳು ಬೇಕಾಗಿತ್ತು. ನನ್ನ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರ ಹತ್ತಿರ ನನ್ನ ಬಳಿ ಹಣ ಇಲ್ಲವೆಂದು ಅಳಲು ತೋಡಿಕೊಂಡ ನಂತರ 15,000 ರೂಪಾಯಿ ಜಮಾ ಕೊಟ್ಟೆ. ನನ್ನ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಈಗ ನನಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತದೆ ಎಂದರು. ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆ ನಿರ್ದೇಶಕಿ ಡಾಕ್ಟರ್ ಸಿಬಿಲ್ ಸಾಲೆನ್ಸ್ ಅವರು ಕಣ್ಣಿನ ದೃಷ್ಟಿ ನೀಡುವ ಮೂಲಕ ನನ್ನ ಬಾಳಿಗೆ ಬೆಳಕಾಗಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಚಟ್ನಳ್ಳಿ ಗ್ರಾಮದಲ್ಲಿರುವ ಕುಷ್ಠರೋಗಿಗಳ ಸಂಬಂಧಿಕರು, ಮಕ್ಕಳು, ಮೊಮ್ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಮತ್ತು ಡಾಕ್ಟರ್ ಸಾಲೆನ್ಸ್ ನೇತ್ರ ಆಸ್ಪತ್ರೆಯ ಸಿಬ್ಬಂದಿಗಳು ಇದ್ದರು.
ನಮ್ಮ ಸಂಸ್ಥೆ ಜೊತೆ ಈ ಗ್ರಾಮನೂ ಅಸೋಸಿಯೇಟೆಡ್ ಇದೆ. 1984ನಲ್ಲಿ ನವಜೀವನ್ ಚರ್ಚ್ನಲ್ಲಿ ಲೆಪ್ರಸಿ ಸೆಂಟರ್ ಸ್ಥಾಪನೆ ಆಯಿತು. ಅದು ಸ್ಥಾಪನೆ ಆಗಿದ್ದು ನಮ್ಮ ಲೇಟ್ ತಂದೆ ತಾಯಿ ಡಾಕ್ಟರ್ ಮಿಸಸ್ AC ಸ್ಯಾಲನ್ಸ್ ಅವ್ರು ಮಾಡಿದ್ದು. ಆ್ಯಂಡ್ ದೆನ್ ಇಲ್ಲಿ ಸುಮಾರು 50ರಿಂದ 60 ಫ್ಯಾಮ್ಲೀಸ್ ಇರ್ತಾರೆ. ಈಗ ಸ್ಲೋಲಿ ಅವರೆಲ್ಲ ಓಲ್ಡ್ ಏಜ್ಲಿಂದ ಸಾಯ್ತಾ ಇದ್ದಾರೆ. ಬಟ್ ಅವ್ರಿಗೆ ನಾವು ಕೈ ಬಿಟ್ಟಿಲ್ಲ. ಇಷ್ಟು ವರ್ಷ ಕಂಟಿನ್ಯೂ ಸೇವೆ ಮಾಡ್ತಾಯಿದ್ದೇವೆ, ಊಟ ಕೊಡ್ತಾಯಿದ್ದೇವೆ, ಮೆಡಿಕಲ್ ಕೇರ್ ಕೊಡ್ತಾಯಿದ್ದೇವೆ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಓದಿಸ್ತಾ ಇದ್ದೇವೆ. ಮತ್ತು ಇಲ್ಲಿ 2009ನಲ್ಲಿ 50 ಮನೆ ಕಟ್ಟಿದೆವು. ಫ್ರೀ ಎಲೆಕ್ಟ್ರಿಸಿಟಿ ಗೌರ್ಮೆಂಟಿಂದ ಇದೆ. ಅವರಿಗೆಲ್ಲ ಪೆನ್ಷನ್ ಇದೆ, ರ್ಯಾಷನ್ ಕಾರ್ಡ್ ಇದೆ. ಸೊ ಯಾವ ರೀತಿಲಿ ನಮ್ಮ ತಂದೆಯವರು ಹೇಳ್ತಿದ್ದರು, ವೂಮ್ ಟು ಟೂಮ್, ಹುಟ್ಟಿನ ಜನ್ಮಲಿಂದ ಮರಣವರೆಗೂ ಇವ್ರಿಗೆ ನೋಡ್ಕೊಬೋದು. ಸೊ ಲೆಪ್ರಸಿ ಅಂಥ ರೋಗ ಅದ, ಯಾರೆಲ್ಲ ಚೀಚಿ ತೂತು ಮಾಡ್ತಾರೋ. ಬಟ್ ಅಂಥವ್ರಿಗೆ ಪ್ರೀತಿ ಮಾಡಿದ್ದು ನಮ್ಮ ತಂದೆಯವರು. ಅದೇ ಪ್ರೀತಿ ನಾವು ಈಗ ಕಂಟಿನ್ಯೂ ಮಾಡ್ತಾಯಿದ್ದೆ. ಅವ್ರ ಮೊಮ್ಮಕ್ಕಳ ಜೊತೆ ಅವ್ರು ನಾರ್ಮಲ್ ಆಗಬೇಕು, ಅವ್ರ ಮುಂದೆ ಸಂಸ್ಥೆ ನಡೆಸಬೇಕು, ಅವ್ರ ಮುಂದೆ ಒಳ್ಳೆ ನಾಗರಿಕರು ಆಗಬೇಕು. ದೇ ಶುಡ್ ಹ್ಯಾವ್ ಎ ಗುಡ್ ಲೈಫ್. ಅದೇ ನಂದು ಉದ್ದೇಶ. ಸೊ ಇವತ್ತು ನಾವು ಇಲ್ಲಿ ಬಂದಿದ್ದು ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡಲಿಕ್ಕೆ. ವರ್ಷಕ್ಕೊಂದ್ಸರಿ ಬರ್ತೇವೆ, ಇವ್ರ ಜೊತೆ ಊಟ ಮಾಡ್ತೇವೆ, ಅವ್ರಿಗೆ ಬಟ್ಟೆ ಕೊಡ್ತೇವೆ, ಅವ್ರ ಜೊತೆ ಹಬ್ಬ ಮಾಡ್ತೇವೆ, ಕ್ರಿಸ್ಮಸ್ ಹಬ್ಬ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ವೆಟರ್ನರಿ ಸೆಂಟರ್ ನವಜೀವನ ನಮ್ಮ ಡಾಕ್ಟರ್ ಅಮ್ಮವರ ಡಾಕ್ಟರ್ ಸಾಬರ ಸರಿ ಹೋದ್ರೆ ಭೀ ಅವ್ರ ಮಕ್ಕಳೆಲ್ಲ ತಮ್ಮ ಸಾಬರ ಸಂಜು ಸಾಬರ ಅವ್ರ ಸಿಬಿಲಮ್ಮವ್ರ ಅವರಿಗೆ ಮಕ್ಕಳ ಗತಿ ನಮ್ಗೊಂದು ನೋಡ್ಲತ್ತವ. ಅವರಿಗೆ ನಾವು ಧನ್ಯವಾದ ಮಾಡ್ತೇವೆ. ಇಲ್ಲಿ ವೆಟರ್ನರಿ ಸೆಂಟರ್ದಾಗ ನಮ್ಮ ರೋಡ್ ಇಲ್ಲ, ತೋಲ್ ಇಲ್ಲಿ ತಕ್ಲೀಫ್ ಆಗಲ್ತಾವ. ಕೆಸರು ಆದ್ರೆ ನಮ್ಗೆ ಇಲ್ಲಿ ದವಾಖಾನೆದಾಗ ಹೋಗ್ಲಿಕ್ಕೆ ನಮ್ಮ ಗಾಡಿ ಸಿಗೋಲ್ಲ, ಇಲ್ಲಿ ಏನು ಬರಲ್ಲ, ನಮ್ಗೆ ರೋಡ್ ಆಗಲಿ ಅಂತ ನಾವು ಸಾಬ್ರಿಗೆ ಧನ್ಯವಾದ ಮಾಡ್ತೇವೆ. ನಮ್ಮ ಹೆಸರು ಶಿವಾಜಿ, ಅವ್ರ ಡಾಕ್ಟರ್ ಸಾಬರ ತಮ್ಮ ಸಾಬರ ಚಿಂಕು ಸಾಬರಿಗೆ ಅವರಿಗೆ ಧನ್ಯವಾದ ಅದ. ಅವರು ನಮ್ಗೆ ತಾಯಿ ತಂದೆ ಗತಿ ನೋಡ್ಲತ್ತವ ಅಂತ ನಾವು ಅವನಿಗೆ ರೋಜು ರಾತ್ರಿ ಆಗಲ್ಲ ಅವರಿಗೆ ನಾವು ಧನ್ಯವಾದ ಮಾಡ್ತೇವೆ. ನಾವಿಲ್ಲಿ ಘಟ್ಟದಾಗಿದ್ದೇವಪ್ಪ, ಅವರು ಮಳೆ ಆಗಲಿ ಏನು ಭೀ ಆಗಲಿ ನಮ್ಗೆ ಮರೆಯಲ್ಲಿ ಹೊಂಟವ. ಅವರಿಗೆ ನಮ್ಮ ಮಕ್ಕಳ ಗತಿ ನೋಡ್ತಾ ಅವ್ರಿಗೆ ನಾವು ಧನ್ಯವಾದ ಮಾಡ್ತೀವಿ. ನಮಗೆ ಭಾಳ ಸಹಾಯ ಮಾಡ್ಯಾರ ಸರ್. ಮತ್ತು ನನ್ನ ಕಣ್ಣು ಕಾಣಿಸಲು ಹೊಂಟಿತ್ತು, BP ಕಣ್ಣು ನಡೆದಿತ್ತು. ಕಣ್ಣು ನಡೆದ್ರೆ ಅಮ್ಮವ್ರ ಬಲ್ಲಿ ಹೋದ. ನಾನು ಅಮ್ಮವ್ರು ಆಪ್ರೇಷನ್ ಮಾಡ್ಯಾರ, ಯಾಕೋ ಕಣ್ಣು ಕಾಣಿಸಲ್ಲ ಅಂತ ಹೋಗಿದ. ಅಂದ್ರೆ ಅಮ್ಮವ್ರು ಅಂದರು, ಇದು BP ಕಣ್ಣು ನಡೆದದ, ಇದಕ್ಕೆ 50,000 ಬೇಕಂತ ಹೇಳಿದ್ರು. 50,000 ಎಲ್ಲಿ ತರಬೇಕಮ್ಮ ನಾವು ಅಂದ್ರೆ, ಎಲ್ಲಾರ ಜಮಾ ಮಾಡಮ್ಮ ಅಂದ್ರೆ ನಮ್ದಿಂದ ಆಗಲ್ದಮ್ಮ ಅಂದ್ರೆ 15,000 ಹಾಕಿದ. ಮತ್ತು ಮಿಕ್ಕಿಂದೆಲ್ಲ ತಮ್ಮ ಸಾಬರು ಇವರು ಕಲ್ತು ಹಾಕ್ಯಾರ. ಬೀದರ್ ನಗರದ ವಿದ್ಯಾನಗರ ಕಾಲೋನಿಯಲ್ಲಿರುವ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಡಿಸೆಂಬರ್ 19ರಂದು ವಿಜಯ ಕರ್ನಾಟಕ ಪತ್ರಿಕೆಯ ವತಿಯಿಂದ ನೀಡಲಾಗುವ ಬೀದರ್ ಜಿಲ್ಲೆಯ ಸ್ಟಾರ್ ರೈತ ಸಾಧಕರಿಗೆ ವಿಕೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬ ಅವರು ಭಾಗವಹಿಸಿ ಮಾತನಾಡುತ್ತಾ, ಕೇಂದ್ರ ಸರ್ಕಾರ ದೇಶದ ರೈತರ ಏಳಿಗೆಗಾಗಿ ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದಲ್ಲದೆ ಅವುಗಳ ಅನುಷ್ಠಾನಗೊಳಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಖೂಬ ಅವರು ಮಾತನಾಡುತ್ತಾ, ಕೇಂದ್ರ ಸರ್ಕಾರ ರೈತರ ಅಭಿವೃದ್ಧಿಗಾಗಿ 6.5 ವರ್ಷಗಳಲ್ಲಿ ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದು ದೇಶದ ಲಕ್ಷಾಂತರ ರೈತರು ಇದರ ಲಾಭವನ್ನು ಪಡೆದಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ರೈತರ ಸಂಕಷ್ಟಗಳಲ್ಲಿ ಸ್ಪಂದನೆ ಮಾಡಿದೆ, ಅಲ್ಲದೆ ಪರಿಹಾರ ಸಹ ನೀಡಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ವಿಜಯ ಕರ್ನಾಟಕ ಪತ್ರಿಕೆ ಜಿಲ್ಲಾ ವರದಿಗಾರರಾದ ಭೀಮರಾವ್ ಬಾರನ್ಪುರ್ ಸೇರಿದಂತೆ ಬೀದರ್ ಜಿಲ್ಲೆಯ ಪ್ರಗತಿಪರ ರೈತರು ಇದ್ದರು. ನಾವು ಎಸೆನ್ಷಿಯಲ್ ಕಾಮೋಡಿಟಿ ಆ್ಯಕ್ಟ್ನಿಂದ ಹೊರಗೆ ತೆಗಿಲಿಲ್ಲ ಅಂದರೆ ರೈತ ಬೆಳೆದಂಥ ಬೆಳೆಗಳನ್ನು ಯಾರೂ ಖರೀದಿ ಮಾಡುವುದಿಲ್ಲ. ಆ ಕಾನೂನನ್ನು ಸಡಿಲು ಯಾವುದಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ರೈತರಿಗೆ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಅನುಕೂಲವಾಗಲಿ. ಅಷ್ಟೇ ಅಲ್ಲ, ವಿರೋಧ ಪಕ್ಷದವರು ದಿಟ್ಟ ನಿರ್ಧಾರದಿಂದ ಮಾತ್ರ ಸಾಧ್ಯವಾಗ್ತದೆ, ದಿಟ್ಟ ನಿರ್ಣಯಗಳಿಂದ ಮಾತ್ರ ಸಾಧ್ಯವಾಗ್ತದೆ. ಕೇವಲ ನಾವು ಸಹಾನುಭೂತಿ ತೋರಿಸಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ನೀವು ಅಧಿಕಾರದಲ್ಲಿದ್ದಾಗ ನೀವೆಲ್ಲರೂ ಇದನ್ನು ಸಮರ್ಥಿಸಿದಿರಿ, ಒಪ್ಕೊಂಡಿದ್ದೀರಿ, ಆದರೆ ನಿಮಗೆ ಧೈರ್ಯ ಇರಲಿಲ್ಲ ರೈತರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ. ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾ ಇದ್ದೀವಿ. 4 ವರ್ಷಗಳಲ್ಲಿ ರೈತ ಸ್ವಾವಲಂಬಿ ಆಗಲಿಕ್ಕೆ ಇದರಿಂದ ಸಹಕಾರಿ ಆಗ್ತದೆ. ಬಂಧುಗಳು, ಇಂಥ ಅನೇಕ ವಿಚಾರಗಳು ವಿಜಯ ಕರ್ನಾಟಕದ ಪತ್ರಿಕೆ ಮೂಲಕ
ಸಕಾರಾತ್ಮಕ ನಕಾರಾತ್ಮಕ ವಿಚಾರಗಳನ್ನು ಕೂಡ ರೈತರಿಗೆ ತಿಳಿ ಹೇಳುವಂತ ಕೇವಲ ನಾವು ಆಡಿದ ಮಾತುಗಳಷ್ಟೇ ಅಲ್ಲ, ಅನೇಕ ಸಣ್ಣ ಸಣ್ಣ ರೈತರು ಅನೇಕ ಆವಿಷ್ಕಾರಗಳನ್ನು ಮಾಡ್ತಾರೆ, ಅನೇಕ ಬೇರೆ ಸಮಾಜಕ್ಕೆ ತಿಳುವಳಿಕೆ ಆಗಲಿ ಅನ್ನುವಂಥ ಶುಭವನ್ನು ಕೋರಿ ನನ್ನ ಮಾತಿನ ವಿರಾಮ. ಬಂಧುಗಳೇ, ಈಗ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರ ಹೆಸರನ್ನ ಓದ್ತೀನಿ. ದಯವಿಟ್ಟು ರೈತರು ಬಂದು ಸತ್ಕಾರವನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಇವರೆಲ್ಲರೂ ಸೂಪರ್ ಸ್ಟಾರ್ ರೈತರುಗಳು. ತಮ್ಮ ಕೃಷಿಯಲ್ಲಿ ಖುಷಿ ಕಂಡುಕೊಂಡಿರುವ ಈ ಹಿರಿಯ ಜೀವಿ ಯುವ ಕೃಷಿಕರು ಕೂಡ ನಾಚುವಂತೆ ದುಡಿಯುತ್ತಿದ್ದಾರೆ. ಅನೇಕ ವರ್ಷಗಳಿಂದ ನಾನಾ ಬಗೆಯ ಕೃಷಿಯಲ್ಲಿಗೆ ಮಾದರಿಯಾಗಿದ್ದಾರೆ. 50 ಎಕರೆ ಕೃಷಿ ಭೂಮಿಯಲ್ಲಿ ರೈತ ಗೋಪಾಲ್ ರೆಡ್ಡಿ ಅವರು 15 ಎಕರೆಯಲ್ಲಿ ನಾನಾ ಬಗೆಯ ಗಿಡಗಳನ್ನು ಹಚ್ಚಿದ್ದಾರೆ. ಈ ರೈತ ಮಹಿಳೆಯ ವೈಶಿಷ್ಟ್ಯ, ಮಳೆಯಾಶ್ರಿತ 4 ಎಕರೆ ಜಮೀನಿನಲ್ಲಿ ಎಲ್ಲವನ್ನು ಬೆಳೆದು ವರ್ಷಕ್ಕೆ 4 ಲಕ್ಷ ರೂಪಾಯಿ ಆದಾಯವನ್ನು ಪಡೆಯುತ್ತಿರುವ ಅನ್ನದಾತೆ ಜೀಜಾ ರಕ್ಷಿಸಿಡುವುದು ಇವರ ಇನ್ನೊಂದು ವಿಶೇಷ. ಶ್ರೀಮತಿ ಜೀಜಾಬಾಯಿ ನಾಗಪ್ಪ ಮಚ್ಕರಿ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು. ತರಬೇತಿದಾರರಾಗಿ ಬಳಿಕ 12 ವರ್ಷಗಳಿಂದ ಒಕ್ಕಲುತನದಲ್ಲಿ ತೊಡಗಿಸಿಕೊಂಡು ಯುವ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಕೂರಿಗೆ ಪಯ್ಯ, ಕುಂಟಿ, ಟ್ರಾಕ್ಟರ್ ಚಾಲಿತ ಎಡ್, ಟ್ರಾಕ್ಟರ್ ಚಾಲಿತ ಕಸ ತೆಗೆಯುವಂತ ರೋಟ್ರಿ. ಈ ಒಂದು ರೈತ ವಿಧಾಯಕಗಳು ಅಂಬಾನಿ ಮತ್ತು ಅದಾನಿಗೆ ಪೂರಕವಾದಿದ್ದಂತೆ. ನಾನು ನನ್ನ ವಿರೋಧ ಪಕ್ಷದ ಮುಖಂಡರಿಗೆ ನಾನು ಸವಾಲನ್ನು ಹಾಕ್ತೀನಿ. ಇವತ್ತು ನಾನಾ ಕಡೆಗಳಲ್ಲಿ ರೈತ ಉತ್ತಮವಾದಂತ ಬೆಳೆಗಳನ್ನ ಬೆಳೆಯಲಿಕ್ಕೆ ಸಹಕಾರವನ್ನು ಪಡೆದು ಉತ್ತಮವನ್ನ ಬೆಲೆ ಸಿಗ್ತಾ ಇರುವಂತದ್ದು ಅನೇಕ ಉದಾಹರಣೆಗಳಿದ್ದಾವೆ. ಮೊನ್ನೆ ನನಗೆ ಉದ್ಗಿರದ ಒಬ್ಬರು ದಲ್ಲಾಳಿಗಳು ಬೀದರ್ನಲ್ಲಿ ಈ ವರ್ಷ ಪ್ರಾರಂಭವನ್ನು ಮಾಡಿದ್ದಾರೆ. ಸ್ವತಃ ಹೇಳ್ತಾ ಇದ್ರು, ರೈತ ಅಡದ ದುಕಾನ್ಗೆ ಹಾಕಿದ್ರೆ ಎಷ್ಟು ನುಕ್ಸಾನದಲ್ಲಿ ಬರ್ತಾನೋ, ನೇರವಾಗಿ ನಮ್ಮ ಫ್ಯಾಕ್ಟ್ರಿಗಳಿಗೆ ಹಾಕಿದ್ರೆ ಸುಮಾರು ಕುಂಟಲ್ ಹಿಂದ್ಕೊಂಡ 800 ರೂಪಾಯಿ ವ್ಯತ್ಯಾಸ ಆಗ್ತದೆ ಅಂತ. ಹಾಗಾದ್ರೆ ರೈತ ಸ್ವಂತ ಬೆಳೆದಂತ ಬೆಳೆಗಳಿಗೆ ಮಾರಾಟ ಮಾಡಲಿಕ್ಕೆ ಅವನಿಗೆ ಹಕ್ಕಿಲ್ವಾ? ಹಕ್ಕು ಇದೆ. ರೈತನ ಇಷ್ಟಪಟ್ಟಿದ್ರೆ ಅಡದಲ್ಲಿ ಮಾರಲಿ, ಅದಕ್ಕಿಂತ ಜಾಸ್ತಿ ಅವನಿಗೆ ಬೆಲೆ ಸಿಕ್ಕಿದ್ರೆ ಹೊರಗಡೆ ಮಾರಲಿ. ರೈತನಿಗೆ ಕಟ್ಟು ಹಾಕುವಂಥವ್ರು ನಾವ್ಯಾರು ಅನ್ನುವಂಥ ಪ್ರಶ್ನೆಯನ್ನ ನಾವು ಇವತ್ತು ಹಾಕಬೇಕಾಗಿದೆ. ರೈತರು ಎಲ್ಲರಿಗೆ ಅಧಿಕಾರ ಇದೆ. ತಾ ಬೆಳೆದಂತ ವಸ್ತುಗಳನ್ನ ತನಗೆ ಎಲ್ಲಿ ಅನುಕೂಲವಾಗ್ತದೋ ಅಲ್ಲಿ ಮಾರಾಟ ಮಾಡಲಿಕ್ಕೆ. ಹಾಗಾದರೆ ರೈತನಿಗೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಮಾರುಕಟ್ಟೆಗಳಲ್ಲಿ ಅವಕಾಶ ನಾವು ಕೊಡಬಾರದು. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರುವ ಅಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿ, ಕವಿ, ಲೇಖಕ ದೇಶಾಂಶ ಹುಡುಗಿಯವರು ಪ್ರಶಸ್ತಿ ಪಡೆಯುವ ಮುನ್ನವೇ ನಿಧನದ ಹಿನ್ನೆಲೆಯಲ್ಲಿ ಅಮ್ಮ ಪ್ರಶಸ್ತಿಯ ಪ್ರಾಯೋಜಕರಾದ ಕಲ್ಯಾಣ ಕರ್ನಾಟಕ ಪ್ರದೇಶದ ಜವಾಬ್ದಾರಿ ಸಾಹಿತಿ ಮಹಿಪಾಲ ರೆಡ್ಡಿ ಮುನ್ನೂರು ಡಿಸೆಂಬರ್ 19ರಂದು ದಿವಂಗತ ದೇಶಾಂಶ ಹುಡುಗಿಯವರ ನಿವಾಸದಲ್ಲಿ ದಿವಂಗತರ ಪತ್ನಿಗೆ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜವಾರಿ ಸಾಹಿತಿ ಮಹಿಪಾಲ ರೆಡ್ಡಿ ಮುನ್ನೂರ್ ಮಾತನಾಡುತ್ತಾ ಕಲಬುರಗಿ ಜಿಲ್ಲೆಯ ಸೇಡಂನ ಮಾತೋಶ್ರೀ ಮಹಾದೇವಮ್ಮ ನಾಗಪ್ಪ ಮುನ್ನೂರ್ ಅವರ ಹೆಸರಿನಲ್ಲಿ ಕಳೆದ 20 ವರ್ಷಗಳಿಂದ ನಾಡಿನ ಹೆಸರಾಂತ ಸಾಹಿತಿಗಳಿಗೆ ಅಮ್ಮ ಪ್ರಶಸ್ತಿ ನೀಡುತ್ತಾ ಬರಲಾಗಿದೆ ಎಂದರು. ಪ್ರತಿ ವರ್ಷ ಅಮ್ಮ ಪ್ರಶಸ್ತಿಯು ನವೆಂಬರ್ 26ರಂದು ಪ್ರದಾನ ಮಾಡಲಾಗುವುದು. ಪ್ರಶಸ್ತಿ ಪ್ರದಾನ ಮಾಡುವ ಮುನ್ನ ದಿನ ದೇಶಾಂಶ ಹುಡುಗಿ ಅವರು ನಿಧನರಾಗಿದ್ದಾರೆ ಎಂಬ ಸುದ್ದಿ ಕೇಳಿ ಬಹಳ ಆಘಾತವಾಯಿತು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಸುರೇಶ್ ಚಂಚಟ್ಟಿ ಅವರು ಮಾತನಾಡುತ್ತಾ ದೇಶಾಂಶ ಹುಡುಗಿಯವರು ಸಾಹಿತ್ಯದ ಮೂಲಕ ಬೀದರ್ ಜಿಲ್ಲೆಗೆ ಅಪಾರ ಕೊಡುಗೆ ನೀಡಿದ ಅಪರೂಪದ ಸರಳ ಸಜ್ಜನ ಸಾಹಿತಿಗಳು ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸಾಹಿತಿ ಶ್ರೀದೇವಿ ಹೂಗರೆ, ಅಮ್ಮ ಪ್ರಶಸ್ತಿಯ ಪ್ರಾಯೋಜಕರು ಸೇರಿದಂತೆ ದಿವಂಗತ ದೇಶಾಂಶ ಹುಡುಗಿಯವರ ಕುಟುಂಬದವರು ಹಾಗೂ ಬೀದರ್ ಜಿಲ್ಲೆಯ ಸಾಹಿತಿಗಳು, ಸಾಹಿತ್ಯ ಅಭಿಮಾನಿಗಳು ಇದ್ದರು.
ತೋರಿಸಿ ಅದು ಯಾರಿಗೇನು ಕೊಟ್ಟು ಬಾ ನೀನು ಒಂದು ಫೋಟೋ ಬಾ ಸ್ವಾಮಿ ದ ಫೋಟೋ. ಹಾಂ ಸರ್. ಒಂದು ನಿಮಿಷ ನೀವು ಒಂಚೂರು ಸರ್ ಜಾಗ ಬಿಡ್ರಿ. ನಿಂದ್ರು ಹೋದು ನಿಂದ್ರು ಹುಡುಗಿ ಅಂತ ಹೆಸರು ಪ್ರಸ್ತಾಪವಾದಾಗಲೆಲ್ಲ ತಕ್ಷಣವೇ ಅದಕ್ಕೆ ಪರ್ಯಾಯವಾದಂತಹ ರೀತಿಯಲ್ಲಿ ಒಂದು ಶಬ್ದ ನಮಗೆ ಆಲೋಚನೆ ಮಾಡುವಂಥ ಶಬ್ದ ತಕ್ಷಣಕ್ಕೆ ನೆನಪಾಗೋದಂದರೆ ಅದು ಬೀದರ್ನ ಶಬ್ದಕೋಶ. ಬೀದರ್ನ ಶಬ್ದಕೋಶವನ್ನು ಮಾಡಿದಂಥ ದೇಶಾಂಶ ಹುಡುಗಿಯವರು ಸಾಹಿತ್ಯ ಲೋಕಕ್ಕೆ ಅತ್ಯಂತ ಗೌರವಾನ್ವಿತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂತಹ ಕೊಡುಗೆಯನ್ನು ಪರಿಗಣಿಸಿ ಅವರ ಸಾಹಿತ್ಯಕ್ಕೆ ಒಂದು ಗೌರವವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಮ್ಮ ಗೌರವ ಪುರಸ್ಕಾರವನ್ನು ನಾವು ನೀಡಿದ್ವಿ. ಅವರು ಅನುಪಸ್ಥಿತಿಯಲ್ಲಿ ಅವರ ಅಗಲಿಕೆಯ ಸಂದರ್ಭದಲ್ಲೂ ಕೂಡ ಅವರ ಬೆಳವಣಿಗೆಯ ಸುಮಾರು 90 ವರ್ಷದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅವರ ಬೆನ್ನಿಗೆ ನಿಂತು ಬೆಳಕಾದಂತಹ ಅವರ ಸಹಧರ್ಮಿಣಿ ಶ್ರೀಮತಿ ಮಹಾದೇವಮ್ಮ ದೇಶಾಂಶ ಹುಡುಗಿ ಅವರನ್ನು ಗೌರವಿಸುವ ಮೂಲಕ ನಾವು ಆ ಸನ್ಮಾನವನ್ನು ಗೌರವವನ್ನು ಅವರಿಗೆ ನೀಡಲಿಕ್ಕೆ ನಾನು ಕಲಬುರಗಿಯಿಂದ ಮತ್ತು ಸೇಡಮಿನಿಂದ ಬೀದರ್ನ ಅವರ ಮನೆಗೆ ಆಗಮಿಸಿ ಅದನ್ನು ಪ್ರದಾನ ಮಾಡುವಂಥ ಹಿನ್ನೆಲೆಯಲ್ಲಿ ಬಂದಿದ್ದೀವಿ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಕೆಲವು ಬೆರಳಿಕೆ ಸಂಘದಲ್ಲಿ ಉತ್ತಮ ಕವಿ ಸಾಹಿತ್ಯಗಳನ್ನು ಗುರುತಿಸುವ ಮೂಲಕ ಅವರಿಗೆ ಪ್ರಶಸ್ತಿ ಕೊಡುತ್ತ ಒಂದು ಸಂಪ್ರದಾಯವನ್ನು ಈ ನಾಡಿನಲ್ಲಿ ಜರುಗ್ತಾ ಬರ್ತಿದೆ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 20 ವರ್ಷಗಳಿಂದ ಅನೇಕ ಹಿರಿಯ ಸಾಹಿತಿಗಳನ್ನು, ಕಲಾವಿದರನ್ನ, ಯುವ ಬರಹಗಾರರನ್ನು ಗುರುತಿಸುವಂಥ ಕೆಲಸಗಳನ್ನು ಮೈಪಾಲರೆಡ್ಡಿ ಮುನ್ನೂರಣ್ಣನವರು ಮಾಡಿದ್ದಾರೆ. ಹೀಗಾಗಿ ಅಂಥ ಪ್ರಶಸ್ತಿಗೆ ನಮ್ಮ ದೇಶಾಂಶ ಹುಡುಗಿ ಸರ್ ಅವರಿಗೆ ಆಯ್ಕೆ ಮಾಡಿದ್ದಕ್ಕೆ ನಾನು ಅವತ್ತು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೆ ಮತ್ತು ಕೃತಜ್ಞತೆ ಹೇಳಿದ್ದೀನಿ. ಇವತ್ತು ಅವರಿಗೆ ಅಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ದೇಶಾಂಶ ಹುಡುಗಿಯವರು ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವ್ರು ಮಾಡಿದಂಥ ಕಾರ್ಯಗಳು ಸುಮಾರು ಸಾಕಷ್ಟಿವೆ. ಅವರು ನಮ್ಮ ಧರಿನಾಡು ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ 100 ಕೃತಿಗಳನ್ನು ಹೊರತಂದಿರುವಂಥ ಕೀರ್ತಿ ಅದು ಆ ಸಂಘಕ್ಕೆ ಮತ್ತು ದೇಶಾಂಶ ಹುಡುಗಿ ಸರ್ಗೆ ಸಲ್ಲುತ್ತೆ. ಅದೇ ರೀತಿಗೆ ನಮ್ಮ ಬೀದರ್ ಜಿಲ್ಲೆ ಅನೇಕ ಸಾವಿರಾರು ಯುವ ಬರಹಗಾರನ, ಕವಿಗಳನ್ನು, ಸಾಹಿತಿಗಳನ್ನು, ಅವರು ಮಾರ್ಗದರ್ಶಕರಿಗೆ ಮತ್ತು ಎಲೆಮರಿಯ ಕಾಯಿಂತಿರುವ ಅನೇಕರನ್ನ ಗುರುತಿಸುವ ಕಾರ್ಯಗಳನ್ನು ಸುಮಾರು ದಶಕಗಳಿಂದ ಅವ್ರು ಮಾಡ್ತಾ ಬಂದಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದಿಷ್ಟು ಕನ್ನಡದ ಒಂದಿಷ್ಟು ಏನಾರ ವಾತಾವರಣ, ಪರಿಸರ ನಾವು ನೋಡ್ತೀವಿ ಅಂದ್ರೆ ಅದಕ್ಕೇನಾರ ಮೂಲ ಕಾರಣ ಅಂದರೆ ನಮ್ಮ ಕನ್ನಡದ ಮಹಾಚೇತನರಾಗಿದ್ದ ದೇಶಾಂಶ ಹುಡುಗಿ ಅವರು. ಈ ಸಂದರ್ಭದಲ್ಲಿ ಅಂಥ ಹಿರಿಯರಿಗೆ ಇವತ್ತು ಅಮ್ಮ ಪ್ರಶಸ್ತಿ ನೀಡ್ತಿರೋದು ನಿಜವಾಗಲೂ ಬಹಳ ಖುಷಿ ಮತ್ತು ಅಷ್ಟೇ ಗೌರವವನ್ನು ಕೊಟ್ಟಿದೆ. ಇದರಿಂದ ನಾನು ಅಮ್ಮ ಪ್ರಶಸ್ತಿಗೆ ದೇಶಾಂಶ ಹುಡುಗಿಯರಿಗೆ ಗೌರವ ಸಿಗುತ್ತೆ ಬಿಡ್ತು, ಆದರೆ ಆ ಸಂಸ್ಥೆಗೂ ಮತ್ತು ಅಮ್ಮ ಪ್ರಶಸ್ತಿಗೂ ಅವ್ರಿಗೆ ಕೊಡೋದ್ರಿಂದ ಗೌರವ ಹೆಚ್ಚಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ಶಿಕ್ಷಣ ಸಂವಹನ ವಿಭಾಗ ವತಿಯಿಂದ ಡಿಸೆಂಬರ್ 18ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಾಂಸ್ಥಿಕ ಹೆರಿಗೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರೂರು, ಮನೆಯಲ್ಲಿಯೇ ಹೆರಿಗೆ ಮಾಡಿಸುವುದರಿಂದ ಅನಾಹುತಗಳು ಆಗುವ ಸಾಧ್ಯತೆಗಳು ಇರುತ್ತವೆ ಎಂದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರವರು, ಮನೆಯಲ್ಲಿಯೇ ಹೆರಿಗೆ ಮಾಡಿಸುವುದರಿಂದ ಅನಾಹುತಗಳು ಆಗುವ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ತಾಯಿ ಮತ್ತು ಮಗುವಿನ ಮರಣ ತಪ್ಪಿಸಲು ಹೆರಿಗೆಯು ಆಸ್ಪತ್ರೆಯಲ್ಲಿ ಮಾಡಿಸುವುದೇ ಒಳ್ಳೆಯದು. ಹೀಗಾಗಿ ಸಾಂಸ್ಥಿಕ ಹೆರಿಗೆಯನ್ನು ಮಾಡಿಸಲು ಸಾರ್ವಜನಿಕರು ಕಡ್ಡಾಯ ಒತ್ತು ಕೊಡಬೇಕಾಗಿರುವುದು ಮುಖ್ಯವಾಗಿದೆ ಎಂದು ತಿಳಿಸಿದರು. ಕಡ್ಡಾಯವಾಗಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪುರುಷರು ಮತ್ತು ತಾಯಂದಿರು ಗರ್ಭಿಣಿಯರನ್ನು ಆಸ್ಪತ್ರೆಗೆ ಕರೆದೊಯ್ಯಬೇಕು. ಹೆರಿಗೆ ಆದ ನಂತರ ತಕ್ಷಣ ಮನೆಗೆ ಕರೆದುಕೊಂಡು ಹೋಗುವುದನ್ನು ಕೂಡ ತಪ್ಪಿಸಬೇಕು. ವೈದ್ಯರ ಸಲಹೆ ನೀಡಿದ ವಿರುದ್ಧ ನಡೆದುಕೊಳ್ಳಬಾರದು ಎಂದು ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಮ್ಮ ತಾಯಿ ಮತ್ತು ಮಕ್ಕಳನ್ನು ಉಳಿಸುವ ಸಲುವಾಗಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ವೈದ್ಯಾಧಿಕಾರಿಗಳು ಎಲ್ಲರೂ ಕಡ್ಡಾಯವಾಗಿ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು. ಸಾಂಸ್ಥಿಕ ಹೆರಿಗೆಗಳ ಬಗ್ಗೆ ತಿಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವುದರಿಂದ ಅಲ್ಲಿ ಹಲವಾರು ಸೌಕರ್ಯಗಳು ಸಿಗುತ್ತವೆ ಎಂಬ ಮಾಹಿತಿಯನ್ನು ಕೂಡ ಜನರಿಗೆ ತಿಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ಸಲಹೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಅವರು ಮಾತನಾಡಿ, ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವುದರಿಂದ ಜನನಿ ಸುರಕ್ಷಾ ಯೋಜನೆ ಅನುಕೂಲತೆಗಳು 700 ರೂಪಾಯಿ, ಗ್ರಾಮೀಣ ಭಾಗದಲ್ಲಿ ಸಿಟಿ ಪ್ರದೇಶದಲ್ಲಿ 600 ರೂಪಾಯಿ ಸಹಾಯಧನ ಸಿಗಲಿದೆ. ಜನನಿ ಸುರಕ್ಷಾ ಕಾರ್ಯಕ್ರಮದಡಿ ತಾಯಿ ಮತ್ತು ಮಗುವಿಗೆ ಉಚಿತ ಚಿಕಿತ್ಸೆ, ಔಷಧಿ ಸಿಗಲಿದೆ. ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವರ್, ಬೀದರ್ ಹಾಗೂ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಗರಿಮಾ ಪನ್ವರ್, ಭುವನೇಶ್ ಪಾಟೀಲ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ, ರವೀಂದ್ರ ಸಿರಸಗೆ, ಡಾಕ್ಟರ್ ಉಮಾ ದೇಶ್ಮುಖ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ
ಅಧಿಕಾರಿ ತಿಪ್ಪಣ್ಣ ಸಿರಸಗಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬ್ಳೆ, ಪೋಷಣಾ ಅಭಿಯಾನ ಸಹಾಯಕ ಸಂಯೋಜಕರಾದ ಪ್ರಿಯಾಂಕಾ ಪಾಟೀಲ್, ಯೋಗೇಶ್ವರಿ ಸ್ವಾಮಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಮೇಲ್ವಿಚಾರಣಾಧಿಕಾರಿಗಳು ಸೇರಿದಂತೆ ಇತರರು ಇದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಗರದ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಡಿಸೆಂಬರ್ 18ರಂದು ನಡೆದ ಜನಪರ ಉತ್ಸವದಲ್ಲಿ ಪ್ರದರ್ಶನಗೊಂಡ ಹಲವಾರು ಕಲೆಗಳು ಜನಮನ ಸೆಳೆಗೊಂಡವು. ರಾಜ್ಯ ಮತ್ತು ಸ್ಥಳೀಯ ಮಟ್ಟದ ಸುಮಾರು ಹಲವಾರು ಕಲಾತಂಡಗಳ ಕಲಾವಿದರು ನೀಡಿದ ಕಲಾ ಪ್ರದರ್ಶನ ಮನೋಯಜ್ಞವಾಗಿತ್ತು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು. ವಂದನೆಗಳು.